ವರನಟ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಚಿತ್ರನಟ ಅಹಿಂಸಾ ಚೇತನ್ ಅವರು ಒಂದು ಪೋಸ್ಟನ್ನು ಹಾಕಿರೋದು. ಆ ಒಂದು ಪೋಸ್ಟ್ ಈಗ ಒಂದು ಸ್ವಲ್ಪ ಕಿಚ್ಚನ್ನು ಕೂಡ ಒದಿಸುವಂಥ ಮಟ್ಟಕ್ಕೆ ಈಗ ಬೆಳೀತದೆ. ಹಾಗಾದರೆ ಯಾವ ರೀತಿ ಒಂದು ಪೋಸ್ಟ್ ಇದೆ ಮತ್ತು ಏನು ವಿಚಾರವನ್ನು ಅವರು ಹಂಚ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚೇತನ್ ಅವರನ್ನೇ ಕೇಳ್ಬೋದು. ಸರ್, ಈಗ ನೀವು ಒಂದು ಪೋಸ್ಟನ್ನು ಕೂಡ ಹಾಕಿರೋದು, ಆ ಒಂದು ಪೋಸ್ಟಿಗೆ ಒಂದು ಸ್ವಲ್ಪ ಕಿಚ್ಚನ್ನು ಕೂಡ ಹತ್ತಿಸ್ತದೆ. ಆ ಪೋಸ್ಟ್ನ ಸಾರಾಂಶ ಏನು ಸರ್? ಈ ಪೋಸ್ಟಿನ ಸಾರಾಂಶ ಏನು ಅಂದರೆ, ಫಸ್ಟ್ ಆಫ್ ಆಲ್ ಇದು ರಾಜ್ಕುಮಾರ್ ಅವರು ಸಂಬಂಧಪಟ್ಟಿದ್ದಲ್ಲ. ರಾಜ್ಕುಮಾರ್ ಅವರು ನಾನು ಚಿಕ್ಕ ವಯಸ್ಸಿಂದ ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ಅವರ ಸಿನಿಮಾಗಳು ನೋಡಿ ಅವರ ಅಭಿನಯ ಮೆಚ್ಚಿ ಅವರ ಒಂದು ರೀತಿ ಅವರ ಏಕಪಾತ್ರ ಅಭಿನಯಗಳು ಬಬ್ರುವಾಹನ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಇದೆಲ್ಲ ಇವತ್ತಿಗೂ ನನ್ನನ್ನು ಬಬ್ರುವಾಹನ ಪ್ರಹ್ಲಾದ ಅಂತ ನನ್ನ ಕರೀತಾರೆ. ಸೊ ನನಗೆ ಅಲ್ಲಿ ಅಮೆರಿಕದಲ್ಲಿ ಹೋದಾಗ ನನಗೆ ಅವರ ಅಭಿನಯದ ಬಗ್ಗೆ ಭಾಳ ಅಭಿಮಾನ ಇದೆ, ಭಾಳ ಗೌರವ ಇದೆ, ಭಾಳ ಇಷ್ಟಪಟ್ಟಿದ್ದು ಅವ್ರ ಕೊಡುಗೆ, ಅವರ ಸಾಧನೆ ಕಲೆಯ ಪ್ರಪಂಚಕ್ಕೆ. ಆದರೆ ಅವರು ತೀರ್ಕೊಂಡಾದಮೇಲೆ ಸರ್ಕಾರ ಮಾಡಿರೋ ಯೋಜನೆಗಳು, ಸರ್ಕಾರ ಇದನ್ನು ಅವರ ಸಾವನ್ನು ಹೇಗೆ ಲಾಭ ಪಡಿಬೋದು ಅನ್ನೋ ರೀತಿಯಲ್ಲಿ ಮಾಡಿರೋದ್ರಿಂದ ಅದರಿಂದ ಏನೇನು ಪರಿಣಾಮಗಳಾಗತ್ತೆ ಅಂತ ಒಂದು ಜಾಗೃತಿ ಮೂಡಿಸೋದು ನಮ್ಮ ಉದ್ದೇಶ. ನಮಗೆ ಇವತ್ತು ಭಾಳ ದೊಡ್ಡ ಫೈಟ್ ಇರೋದು ಲ್ಯಾಂಡ್ ಫೈಟು. ಲ್ಯಾಂಡ್ ಅನ್ನೋದು ಕೂಡ ಎಲ್ಲ ಲ್ಯಾಂಡು ಒಂದೇ ಅಲ್ಲ. ಎಲ್ಲೆಲ್ಲಿ ಪ್ರೈಮ್ ಲ್ಯಾಂಡ್ ಇರುತ್ತೋ, ಎಲ್ಲೆಲ್ಲಿ ಬೇರೆ ಬೇರೆ ಲ್ಯಾಂಡ್ ಇರುತ್ತೋ. ನಮ್ಮ ಕರ್ನಾಟಕಕ್ಕೆ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ 20ನೇ ಶತಮಾನದಲ್ಲಿ. 20ನೇ ಶತಮಾನ ಕೊಡುಗೆ ಕೊಟ್ಟಿರೋ ನಮ್ಮ ಶತಮಾನದ ಕವಿ ಕುವೆಂಪು ಆಗಿರ್ಬೋದು, ಅವರು ಅನುಯಾಯಿಗಳು. ನಾವು ಅವ್ರು ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. MD ನಂಜುಂಡಸ್ವಾಮಿಯವರಾಗಿರ್ಬೋದು, ನಮಗೆ ಪ್ರೊಫೆಸರ್ B ಕೃಷ್ಣಪ್ಪ ಅವರಾಗಿರ್ಬೋದು, ಸಿನಿಮಾ ರಂಗದ ಒಳಗೂ ಕೂಡ ನಿರ್ಮಾಪಕರು, ನಿರ್ದೇಶಕರು ಸಿದ್ಧಲಿಂಗಯ್ಯ, ಪುಟ್ಟಣ ಕಣಗಲ್ ಆಗಿರ್ಬೋದು, ಇತ್ತೀಚೆಗೆ ತೀರ್ಕೊಂಡಿರೋ B ಸರೋಜಾದೇವಿ, ಇವರೆಲ್ಲ ಭಾಳ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿರೋರೆ. ಆದರೆ ಇವ್ರು ಯಾರಿಗೂ ಕೂಡ ಶಂಕರನಾಗಿ ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ನಮಗೇನಾಗತ್ತೆ, ಒಬ್ಬರು ಕೊಟ್ಟಿದ್ದ ತಕ್ಷಣ ಅದರ ಮೇಲೆ ಎಫೆಕ್ಟ್ ಬೀಳುತ್ತೆ, ಪರಿಣಾಮಗಳಾಗತ್ತೆ, ನೆಗೆಟಿವ್ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ವಿಷ್ಣುವರ್ಧನ್ ಅವ್ರು ನಮಗೂ ಬೇಕು ಅಭಿಮಾನಿ ಸಂಘ ಅಂತ ಶುರು ಮಾಡ್ಕೊಳ್ತಾರೆ. ಅವ್ರದ್ದು ಒಂದು ಜಸ್ಟಿಫೈಡ್, ಇವರು ಕೊಟ್ಟಮೇಲೆ ಅವ್ರಿಗೂ ಬೇಕು ಅಂತ ಬರ್ತಾರೆ. ಅಂಬರೀಷ್ ಅವ್ರದ್ದು ಬೇಕು ಅಂತ ಬರ್ತಾರೆ. ನಮಗೆ ಅಲ್ಲೂ ಕೂಡ 1.25 ಎಕರೆ ಅಲ್ಲಿ ಪಕ್ಕದಲ್ಲೇ ಸಿಟಿ ಸೆಂಟರ್ನಲ್ಲಿ. ಇವಾಗ ಚರ್ಚೆ ಆಗಬೇಕು, ಇದು ಎಷ್ಟು ಮಟ್ಟಿಗೆ ಈ ತೀರ್ಮಾನ, ಯಾರು ನಮ್ಗೆ ರಾಮರಾಜ್ಯ ಕಟ್ತೀನಿ ಅಂತ ಹೇಳ್ತಾರಲ್ಲ, ಅವರ ತೀರ್ಮಾನಗಳಿಂದ ಎಷ್ಟು ಮಟ್ಟಿಗೆ ಕರ್ನಾಟಕಕ್ಕೆ ಒಳ್ಳೆಯದಾಗಿದೆ, ಅದು ಎಷ್ಟು ಮಟ್ಟಿಗೆ ಸಮಸ್ಯೆಗಳು ಬಗೆಹರಿದಿದೆ. ಇದು ನಿಜವಾಗ್ಲೂ ರಾಜ್ಕುಮಾರ್ ಅವ್ರು ಬದುಕಿದ್ದ ಕಾಲದಲ್ಲಿ ಏನಾದರೂ ಅವ್ರು ಕೇಳಿದರೆ 2.5 ಎಕರೆ ಮಾಡ್ಕೊಡ್ತೀವಿ ಅಂತ ಅವರೇ ಬೇಡ ಅಂದಿರೋರು. ದಿಸ್ ಈಸ್ ನಾಟ್ ಅ ಕ್ವೆಶ್ಚನ್ ಆಫ್ ರಾಜ್ಕುಮಾರ್, ದಿಸ್ ಇಸ್ ಅ ಕ್ವೆಶ್ಚನ್ ಆಫ್ ಗವರ್ಮೆಂಟ್. ಅವರ ಒಂದು ರೀತಿ ಲಾಭ ಪಡೆಯೋಕ್ಕೆ, ಮತಗಳು ಪಡೆಯೋಕ್ಕೋಸ್ಕರ ಒಂದು ರೀತಿ ಕುತಂತ್ರಗಳು ಮಾಡ್ತಿರೋದು. ಅದನ್ನು ಜಾಗೃತಿ ಮೂಡಿಸೋದು ನನ್ನ ಉದ್ದೇಶ ಆಗುತ್ತೆ. ಸರ್, ರಾಜ್ಕುಮಾರ್ ಅವರು ಅಂದರೆ ಕರ್ನಾಟಕದ ಆಸ್ತಿ, ಮತ್ತು ಅವರು ಕನ್ನಡ ಮತ್ತು ಕರ್ನಾಟಕಕ್ಕೋಸ್ಕರ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿರೋದು. ಅದಕ್ಕೋಸ್ಕರ ಗೌರವ ಸಲುವಾಗಿ ಮತ್ತು ಕರ್ನಾಟಕದ ಜನ ಅವರನ್ನು ಆರಾಧನೆ ಮಾಡ್ತಿದ್ರು. ಆ ಸಲುವಾಗಿ ಸರ್ಕಾರ ಗೌರವ ಕೊಡೋ ಸಲುವಾಗಿ ಈ ಒಂದು ಸ್ಮಾರಕ ಮಾಡಿರ್ಬೋದಲ್ಲ. ನಮಗೆ ರಾಜ್ಕುಮಾರ್ ಅವರ ಕೊಡುಗೆ ಬಗ್ಗೆ ಅಭಿಮಾನ ಇದೆ. ಬಟ್ ರಾಜ್ಕುಮಾರ್ ಅವರು ಒಬ್ಬರೇ ಕೊಡುಗೆ ಕೊಟ್ಟಿದ್ದಾರೆ, ಅದು ಚಿತ್ರರಂಗದ ಒಳಗೆ ಆಗಿರ್ಬೋದು ಅಥವಾ ಕರ್ನಾಟಕಕ್ಕಾಗಿರ್ಬೋದು ಅಂತ ನಾನು ನೋಡೋಣಲ್ಲ. ನಮಗೆ ಭಾಳ ಜನ ಸಾಹಿತಿಗಳು, ಹೋರಾಟಗಾರರು, ವಿಚಾರವಂತರು, ನಿರ್ದೇಶಕರು, ನಮಗೆ ನಟ ನಟಿಯರು, ನಮಗೆ ತಂತ್ರಜ್ಞರು, ನಮಗೆ ಭಾಳ ಜನ ನಿರ್ಮಾಪಕರು, ಅನೇಕರು ಅನ್ನದಾತ ನಿರ್ಮಾಪಕರು ಅಂದರೂ ಕೂಡ ಒಬ್ರಿಗೂ ಕೂಡ ನಾವು ಯಾರು ಸ್ಮಾರಕ ಮಾಡಿಲ್ಲ ಆ ಥರದ್ದಲ್ಲಿ. ಮಾಡಬೇಕು ಅಂತ ಅಲ್ಲ, ನಾನೇನು ಹೇಳ್ತೀನಿ, ಎಲ್ಲೋ ಒಂದು ಕಡೆ ನನ್ನಂಥವನು ಒಬ್ಬ ಹೀರೋ ಆಗಿರೋನು ಎಷ್ಟೋ ರೀತಿ ನನ್ನ ಯೋಗ್ಯತೆ ಮೀರಿ ಬೆನಿಫಿಟ್ ಸಿಗುತ್ತೆ. ನಾನು ಮಾಡಿರೋ ನನ್ನ ಪಾತ್ರ ವಹಿಸಿದ್ದೀನಿ, ನನ್ನ ಪಾತ್ರಕ್ಕೆ ನನ್ನ ಎಷ್ಟಾಗುತ್ತೋ ಅಷ್ಟು ಜೀವ ತುಂಬಿಸಿದ್ದೀನಿ. ಬಟ್ ನನಗೆ ಇವತ್ತಿಗೂ ಆ ದಿನಗಳು ಸಿನಿಮಾ ನನ್ನಿಂದ ಓಡಿಲ್ಲ, ಆ ದಿನಗಳು ಚೇತನ್ ಅಂತ ಕರೀತಾರೆ. ಆದರೆ ಅದು ಓಡಿರೋದು ನಮ್ಮ ನಿರ್ದೇಶಕರು, ನಮ್ಮ ಬರಹಗಾರರು, ನಮ್ಮ ನಿರ್ಮಾಪಕರಿಂದ. ಆ ರೀತಿಯಲ್ಲಿ ಸಿನಿಮಾ ಹೀರೋಗಳಿಗೆ ಭಾಳ ಬಿಲ್ಡಪ್ ಸಿಗ್ತಾ ಬರ್ತಾ ಇದೆ. ನಮಗೆ ಹಾಗಿದ್ದಾಗ ಅವ್ರ ಕೊಡುಗೆ ಏನೂ ಇಲ್ಲ ಅಂತೆಲ್ಲ, ಭಾಳ ಅಪಾರ ಕೊಡುಗೆ ಇದೆ. ಅವ್ರು ಒಬ್ಬರದೇ ಕೊಡುಗೆ ಅಂತ ನಾನು ನೋಡಲ್ಲ. ನಾವು ಹೀರೋ ವರ್ಷಿಪ್ ಅಂತ ನೋಡೋಲ್ಲ. ನಾವು ಹೆಂಗೆ ನೋಡ್ತೀವಿ, ಎಲ್ಲರೂ ಸರಿ ಸಮಾನರು ಅಂತ ನಾವು ನೋಡ್ತೀವಿ. ಒಬ್ಬ ಫಿಲ್ಮ್ ಸ್ಟಾರು ಒಬ್ಬ ಗುಡಿಸಲು ಬದುಕ್ತಿರೋ ಮನುಷ್ಯನೂ ಒಂದೇ. ನಾವೆಲ್ಲರೂ ಸರಿ ಸಮಾನ ಅಂತ ಸಮಾಜ ಕಟ್ಟಬೇಕು. ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಕುವೆಂಪು ಅವ್ರದ್ದು ಕುಪ್ಪಳ್ಳಿನಲ್ಲಿ ಮಾಡಿ ಅಲ್ಲಿ ಗುರುತಿಸಿದ್ದಾರೆ. ಇದು ಕೂಡ ಗಾಜನೂರಿನಲ್ಲಿ ಮಾಡಿ, ಇದು ಕೂಡ ಅವರು ಒಂದು ರೀತಿ ಹುಟ್ಟು ಬೆಳೆದಿರೋ ಮನೆ ಹತ್ತಿರ ಮಾಡಿದರೆ ಅದು ಒಂದು ಗೌರವ ಸಲ್ಲಿಸ್ತಾ ಇತ್ತು. ನೀವು ಬೆಂಗಳೂರು ಸಿಟಿ ಸೆಂಟರ್ನಲ್ಲೇ ಮಾಡ್ತೀರಾ ಅಂದಾಗೆ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಸುಳ್ಳು. ಸರ್, ಹಾಗಾದ್ರೆ ಬೆಂಗಳೂರಲ್ಲಿ ಮಾಡಬಾರ್ದಾಗಿತ್ತು ಅಂತ ನೀವು ನೋಡಿ, ಇವಾಗ ಆಗಿದ್ದನ್ನು ನಾನು ಮಾಡಬೇಕು ಅಂತ ಅಲ್ಲ. ಈ ಚರ್ಚೆಗಳಾಗಲಿ ಇದೆಷ್ಟು ಮಟ್ಟಿಗೆ ಮುಂದಾಲೋಚನೆಯಿಂದ ಕ್ರಮ ತೊಗೊಂಡಿದ್ದಾರೆ. ನೀವು ಸಿಟಿ ಸೆಂಟ್ರಲ್ಲಿ ಮಾಡಿದಾಗ ಬೇರೆಯವ್ರಿಗೂ ಬೇಕು ಅಂತಾರೆ, ಬೇರೆಯವ್ರು ನಮಗೂ ಬೇಕು ಅಂತಾರೆ. ಇಲ್ಲಿ ಭೂಮಿ ಅನ್ನೋದು ಭೂಮಿನೇ ಭಾಳ ದೊಡ್ಡ ಪ್ರಮಾಣದ ಫೈಟು 21ನೇ ಶತಮಾನ 20ನೇ ಶತಮಾನದ ಭಾರತದಲ್ಲಿ. ಭೂಮಿ ಯಾರ ಹತ್ರ ಇದೆಯೋ 10ರಿಂದ 12,000 ವರ್ಷಗಳಿಂದ ಅವರೇ ಪ್ರಬಲರು. ಭೂಮಿ ಯಾರ ಹತ್ರ ಇಲ್ವೋ ಬೇರೆ ಹಂತಕ್ಕೆ ಅಪ್ರಬಲರು. ಇವತ್ತು ಆಳ್ತಿರೋ ಶಕ್ತಿಗಳೇ ಭೂಮಿ ಇರೋರು. ದೇವನಹಳ್ಳಿ ಹತ್ರ ಫಾಕ್ಸ್ಕಾನ್ 300 ಎಕರೆ ಕೊಡ್ತೀವಿ, ಅವರಿಂದ ಕರ್ನಾಟಕದವ್ರಿಗೆ ಏನು ಲಾಭ ಇಲ್ಲ. ಭೂಮಿ ಕೊಡ್ತೀವಿ ನಾವು, ಏನೇನೋ ಅದು ಯಾಕೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕನ್ನಡ ಕೊಡ್ತಾ ಇಲ್ಲ? ಲ್ಯಾಂಡಲ್ಲೂ ಕೂಡ ಎಲ್ಲಿ ಕೊಡ್ತೀರಾ, ಎಷ್ಟು ಕೊಡ್ತೀರಾ, ಹೇಗೆ ಕೊಡ್ತೀರಾ, ಪ್ರತಿಯೊಂದು ಲೆಕ್ಕಾಚಾರ ಬಂದೇ ಬರುತ್ತೆ. ಸರ್ಕಾರ ಮುಂದಾಲೋಚನೆಯಿಂದ ತೊಗೊಂಡು ಅದನ್ನು ಮಾಡಬೇಕಾಗಿತ್ತು ಹೊರತು ಈ ರೀತಿ ಮಾಡಿದಾಗ ಇನ್ನೂ ಸಮಸ್ಯೆಗಳಿಗೆ ಕಾರಣರಾಗ್ತಾರೆ ಅಂತ ಒಂದು ಚರ್ಚೆ ಮಾಡಿದ ಹೊರತು ನಾವು ರಾಜ್ಕುಮಾರ್ ಅವರ ಕೊಡುಗೆನ ಎಲ್ಲ ಒಂದು ಅಳಗಳಿತಾ ಇಲ್ಲ. ಅವರ ಒಂದು ರೀತಿಯ ಭಾಳ ಅಪಾರ ಕಲಾ ಸೇವೆನ ನಾವು ಗೌರವಿಸ್ತೀವಿ, ನಾವು ಅಭಿಮಾನಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್
ಸರ್ಕಾರ ಅವರ ಹೆಸರಲ್ಲಿ ಅವರ ಸಾವನ್ನು ಹೆಂಗೆ ಲಾಭ ಪಡೆಯೋಕ್ಕೆ ಹೋಗ್ತಾರೆ ಅದನ್ನು ಜನರಿಗೆ ತಿಳಿಸ್ತಾ ಇರೋ ನನ್ನ ಉದ್ದೇಶ. ಸರ್, ಮತ್ತು ನಾಡು ನುಡಿಗೆ ಸೇವೆ ಸಲ್ಲಿಸಿದಂಥವ್ರು ಮತ್ತು ಅದಕ್ಕೋಸ್ಕರ ಹೋರಾಟ ಮಾಡಿದಂಥವ್ರಿಗೆ ಮತ್ತು ಬೇರೆ ವಿಚಾರಗಳಲ್ಲಿ ಕೂಡ ಹೋರಾಟ ಮಾಡಿದಂಥವ್ರಿಗೂ ಗೌರವ ಸಲ್ಲಿಸೋ ಸಲುವಾಗಿ ಈ ರೀತಿ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾರೆ. ಈಗ ರಾಜ್ಕುಮಾರ್ ಅವರು ಕೂಡ ಕನ್ನಡ ಇರ್ಬೋದು, ಕರ್ನಾಟಕ ಇರ್ಬೋದು, ಮತ್ತು ಗೋಕಾಕ್ ಚಳುವಳಿ ಇರ್ಬೋದು, ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿರುತ್ತದೆ ಮತ್ತು ಜನ ಕೂಡ ಅವರನ್ನು ಆರಾಧಿಸ್ತಾರೆ. ಅಂಥ ಒಂದು ವ್ಯಕ್ತಿಗೆ ಗೌರವ ಸಲ್ಲಿಸೋ ಸಲುವಾಗಿ ಬೆಂಗಳೂರು ನಗರದಲ್ಲಿ ಜಾಗ ಕೊಟ್ಟಿರುವಂಥದ್ದು, ಅದಕ್ಕೂ ಕೂಡ ಏನು ಆಕ್ಷೇಪನ ಅಥವಾ ತಪ್ಪು ಅಂತ ಯಾವ ರೀತಿ ಹೇಳ್ತೀರಾ? ಮೊದಲನೇದಾಗಿ ಅವರು ಒಬ್ಬರೇ ಅಲ್ಲ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿರೋದು, ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ. ಅವರೆಲ್ಲ ಸಾಹಿತಿಗಳು, ಹೋರಾಟಗಾರರು, ಜನಪರ ಕಾಳಜಿ ಇರೋರು, ಸಮಾಜ ಸೇವಕರು, ಚಿತ್ರರಂಗದ ಒಳಗಿರೋರು ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ. ನಾವು ಅವ್ರನ್ನೆಲ್ಲರನ್ನೂ ಕೂಡ ಸರಿಸಮಾನವಾಗಿ ಗುರುತಿಸಬೇಕು, ಗೌರವಿಸಬೇಕು ಅನ್ನೋದು ನನ್ನ ವಾದ. ಮತ್ತು ನೀವು ಅವ್ರನ್ನ ಸ್ಮಾರಕ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಅದರಿಂದ ಏನೇನು ಪರಿಣಾಮಗಳಾಗುತ್ತೆ ಚರ್ಚೆ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಾವು ಇದನ್ನು ಒಂದು ರೀತಿ ಒಂದು ವ್ಯಕ್ತಿ ಇದನ್ನು ಭಾವನಾತ್ಮಕವಾಗಿ ನೋಡೋದಕ್ಕಿಂತ ಇದನ್ನು ಒಂದು ವೈಚಾರಿಕವಾಗಿ, ವೈಜ್ಞಾನಿಕವಾಗಿ, ವಿಮರ್ಶಾತ್ಮಕವಾಗಿ ನೋಡಿದ್ರೆ ಮುಂದೆ ಯಾವುದೇ ಒಂದು ತಪ್ಪು ಹೆಜ್ಜೆ ಇಡದೇ ಇರೋಂಗೆ ನಾವು ಸರ್ಕಾರಕ್ಕೆ ಒಂದು ರೀತಿ ಒತ್ತಡ ಮಾಡಿ ಅವರ ಒಂದು ಮುಂದಾಲೋಚನೆಯಿಂದ ಹೆಜ್ಜೆ ತೋಳೋದು ಮುಖ್ಯ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಆ್ಯಕ್ಷನ್ ಹ್ಯಾಸ್ ಕಾನ್ಸಿಕ್ವೆನ್ಸಸ್. ಸೊ ಆ ಕಾನ್ಸಿಕ್ವೆನ್ಸಸ್ ನಾನು ಯೋಚನೆ ಮಾಡಿ ಅವ್ರು ಹೆಜ್ಜೆ ತೊಗೋಬೇಕು ಅಂತ ನಾವು ಹೇಳಿದ್ರೆ ಏನು ತಪ್ಪಿಲ್ಲ. ಸರ್, ಮತ್ತು ಈಗ ಈ ವಿಚಾರ ಹೊರಗಡೆ ಬರುವಂಥದ್ದು ಏನಿತ್ತು ಅಂತೇಳಿ ಸರ್? ನಮಗೆ ಪ್ರತಿಯೊಂದು ವಿಚಾರನೂ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರದ ವಿಚಾರ ನಾವು ಮಾತಾಡ್ತಾ ಇರ್ತೀವಿ. ನಾವೆಲ್ಲ ನಮ್ಮ ಪ್ರತಿದಿನವೂ ಒಂದು 5-6 ಟ್ವೀಟು ಏನೇನು ಸಮಾಜದ ಸಮಸ್ಯೆ ಇವತ್ತು ಆಗು ಹೋಗುಗಳು ಸಂಬಂಧಪಟ್ಟಂಗೆ ನಾವು ಬರೀತಾ ಇರ್ತೀವಿ. ಈ ವಿಚಾರ ಎಲ್ಲೋ ಒಂದು ಕಡೆ ಮೀಡಿಯಾದವ್ರಿಗೆ ಜಾಸ್ತಿ ಒಂದು ರೀತಿ ಆಸಕ್ತಿ ಬಂದಿದೆ, ಕುತೂಹಲ ಬಂದಿದೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಹಾಗಿದ್ದಾಗ ಎಲ್ಲ ವಿಚಾರಗಳು ನನ್ನ ಪ್ರದೇಶದಲ್ಲಿ ನನಗೆ ಮುಖ್ಯ. ಎಲ್ಲ ವಿಚಾರ ಕರ್ನಾಟಕ ಕಟ್ಟಬೇಕು ಅಂದರೆ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡಬೇಕು. ಸೊ ನಮಗೆ ಕೊಪ್ಪಳದಲ್ಲಿ ಜಿಂದಾಲ್ ಆಗ್ತಿರೋ ಭೂಮಿ ವಿಚಾರನೂ ಅಷ್ಟೇ, ನರಸೀಪುರ ಇದರಲ್ಲಿ ಹೊಳಲ್ಕೆರೆಯಲ್ಲಿ ಮೈನಿಂಗ್ ಆಗ್ತಿರೋ ಸಮಸ್ಯೆಗಳು, ಸಂಡೂರಿನಲ್ಲೂ ಸಮಸ್ಯೆನೇ. ಈ ಕಡೆ ನಮಗೆ ಬೇರೆ ಬೇರೆ ಆಗ್ತಿರೋ ಫಾಕ್ಸ್ಕಾನು ದೇವನಹಳ್ಳಿಗೆ ಬಂದು ಅವ್ರ ರೀತಿ ಬೆನಿಫಿಟ್ ತೊಗೊಂಡು ಸಮಸ್ಯೆನೇ. ನಮಗೆ ಭೂಮಿ ವಿಚಾರದಲ್ಲಿ ಇಟ್ಸ್ ಅ ಲಾರ್ಜರ್ ಫೈಟ್. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು. ಆದರೆ ಕೆಲವು ವಿಚಾರಗಳು ಮೀಡಿಯಾದವ್ರಿಗೆ ಜಾಸ್ತಿ ಕುತೂಹಲ ಇರುತ್ತೆ, ಕೆಲವು ವಿಚಾರಗಳು ಅಷ್ಟೊಂದು ಕುತೂಹಲ ಇರಲ್ಲ. ಸರ್, ಮತ್ತು ಬೆಂಗಳೂರಲ್ಲಿ ರಾಜ್ಕುಮಾರ್ ಅವರಲ್ಲದೆ ಮತ್ತು ಬೇರೆ ಬೇರೆ ಮಹನೀಯರ ವ್ಯಕ್ತಿಗಳ ಪುತ್ಥಳಿಗಳಿದ್ದಾವೆ ಮತ್ತು ಸ್ಮಾರಕಗಳು ಕೂಡ ಇರೋದು. ಹಾಗಾದರೆ ಎಲ್ಲದರ ಕೂಡ ಬಗ್ಗೆ ನೀವು ಆಕ್ಷೇಪ ಇರ್ತಾವೆ ರಾಜ್ಕುಮಾರ್ ಅವರು? ನಮಗೆ ಹಾಗಲ್ಲ. ನಮಗೆ ಇವಾಗ ನಾನು ಸ್ಟ್ಯಾಚ್ಯೂ ಕಲ್ಚರ್ ಒಪ್ಪೋನಲ್ಲ. ನನಗೆ ಯಾರೂ ಕೂಡ ಸ್ಟ್ಯಾಚ್ಯೂ ಬೇಕಾಗಿ ಸ್ಟ್ಯಾಚ್ಯೂ ಬಯಸಿರೋರು ಸ್ಟ್ಯಾಚ್ಯೂ ಯೋಗ್ಯರಲ್ಲ. ಸ್ಟ್ಯಾಚ್ಯೂ ಬಯಸ್ದೇ ಇರೋರು, ಒಳ್ಳೆ ಕೆಲಸ ಮಾಡಿರೋರು ಅವ್ರ ಕೆಲಸನ ಅನುಸರಿಸ್ಬೇಕು ಹೊರತು ನಮ್ಗೆ ಸ್ಟ್ಯಾಚ್ಯೂಗಳು ಬೇಕಾಗಲ್ಲ. ನಾನು ಯಾವ ಸ್ಟ್ಯಾಚ್ಯೂಗಳು ಪರ ಇಲ್ಲ. ಅದು ಯಾವುದೇ ಇರ್ಬೋದು, ಅದು ನಮ್ಮ ಮಾದರಿಗಳು ಬುದ್ಧ ಬಸವ ಅಂಬೇಡ್ಕರ್ ಆಗಿರ್ಬೋದು ಅಥವಾ ಬೇರೆ ಬೇರೆಯವ್ರು ಆಗಿರ್ಬೋದು. ಸ್ಟ್ಯಾಚ್ಯೂಗಳು ನನಗೇನು ಅಗತ್ಯ ಇದೆ ಅಂತ ಅನಿಸೋನಲ್ಲ. ಬಟ್ ನೀವು ಏಕರೆ ಗಂಟಲೆ ಕೊಡೋಕ್ಕೆ ಶುರು ಮಾಡಿದಾಗ ಅದರದ್ದೇ ಆದ ಸಮಸ್ಯೆಗಳಾಗುತ್ತೆ. ಬೇರೆ ಆ್ಯಕ್ಟ್ರುಗಳು ಒಂದು ಮುಕ್ಕಾಲು ಎಕರೆ ಅಲ್ಲಿ ಪಕ್ಕದಲ್ಲಿ ಕೊಡಬೇಕಾಗುತ್ತೆ. ಏನೇನೋ ಒಂದು ರೀತಿ ಒಂದಕ್ಕೆ ಲಿಂಕ್ ಆಗಿ ಸಮಸ್ಯೆ ಆಗ್ಬೋದು. ಅದಕ್ಕೆ ನಾವು 20 ವರ್ಷ ಆದಮೇಲೆ ನಾವು ಅದನ್ನು ಯೋಚನೆ ಮಾಡಿ ಅದರ ತಕ್ಕಂತೆ ಒಂದು ಚರ್ಚೆ ಆದರೆ ತಪ್ಪಿಲ್ಲ ಅಂತ ನನ್ನ ವಾದ. ನಾನೇನು ನೋಡ್ತೀನಿ ಅಂದರೆ ರಾಜ್ಕುಮಾರ್ಗೆ ಸಂಬಂಧಪಟ್ಟಿದ್ದಲ್ಲ, ನಾವು ಕರ್ನಾಟಕದ ಕೊಡುಗೆ ಕೊಟ್ಟಿರೋರು ಭಾಳ ಜನ ಇದ್ದಾರೆ. ಅವರೆಲ್ರಿಗೂ ಕೂಡ ನ್ಯಾಯ ಒದಗಿಸ್ಬೇಕು. ಇಲ್ಲ ಅಂದರೆ ನೀವು ಒಂದು ರೀತಿ ಬ್ಯಾಲೆನ್ಸ್ಡಾಗಿ ಮಾಡಬೇಕು ಹೊರತು ಸೆಲೆಕ್ಟಿವ್ ಆಗಿ ಮಾಡಿದ್ರೆ ಅದಕ್ಕೆ ಆದ ಸಮಸ್ಯೆಗಳು ಆಗೋ ಸಾಧ್ಯತೆಗಳು ಇರುತ್ತೆ ಅಂತ ನನ್ನ ವಾದ. ಇದು ನಟ ಚೇತನ್ ಅಹಿಂಸಾ ಅವರು ಹೇಳ್ತಾ ಇರೋದು. ಈಗಾಗಲೇ ಇದ್ರ ಬಗ್ಗೆ ಒಂದು ಪೋಸ್ಟ್ ಕೂಡ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.